ಇಂಡಿಯಾ ಅಟ್ ಒಲಿಂಪಿಕ್ಸ್. ಒಲಿಂಪಿಕ್ನ ಹಿಸ್ಟ್ರಿ ತೋರಿಸ್ತಾ ಇದೀವಿ ನಿಮಗಿಲ್ಲಿ. 10 ಚಿನ್ನದ ಪದಕ, 9 ಬೆಳ್ಳಿ ಪದಕ, 16 ಕಂಚಿನ ಪದಕ, ಟೋಟಲ್ ಎಷ್ಟು ಪದಕ? 35. ಖುಷಿ ಆಯ್ತಾ ಇಲ್ಲ? ಚಪ್ಪಾಳೆ ಹೊಡೀರಿ ಒಂದ್ಸರಿ. ಎಷ್ಟು ವರ್ಷದ್ದು ಕೇಳಲಿಲ್ಲ ನೀವು. ಒಲಿಂಪಿಕ್ ಶುರುವಾದಾಗಿಂದ ಇಲ್ಲಿವರೆಗೂ ಶುರುವಾದಾಗ 1896 2020 ನಡೀತಲ್ಲ 21 ಅಲ್ಲಿವರೆಗೂ 18-19 ಒಲಿಂಪಿಕ್ ನಡೆದ ನಂತರದ ನಮ್ಮ ಮೆಡಲ್ ಟ್ಯಾಲಿ ಇಷ್ಟು. ಮೊನ್ನೆ ಒಬ್ಬ ಹುಡುಗ ನೀರಜ್ ಚೋಪ್ರಾ ಸಿಂಗಲ್ ತಗೊಂಬಂದ, ಇಂಥವು ಸೇರ್ಕೊಂಡು 10 ಗೋಲ್ಡ್ ಇದೆ. ಈಗ ನೋಡ್ರಿ ಮಜಾ ಇರೋದು, ಒಬ್ಬನೇ ಒಬ್ಬ ಮನುಷ್ಯ, ಹಿಸ್ ನೇಮ್ ಮೈಕಲ್ ಫೆಲ್ಪ್ಸ್. ಇಡೀ ದೇಶದ ಮೆಡಲ್ ಹಾಕೊಂಡು ನಿಂತ್ಕೊಂಡಿಲ್ಲ ಅವನು ಒಬ್ಬನೇ ಗೆದ್ದಿರೋ ಮೆಡಲ್ಸ್. ಅದು ಎಲ್ಲಿ ಗೆದ್ದಿರೋದು? ಒಲಿಂಪಿಕ್ಸಲ್ಲೇ ಗೆದ್ದಿರೋದು. 23 ಚಿನ್ನಗಳು, 1 ಮ್ಯಾನ್ 1. ಇಲ್ಲಿ ನಮ್ದೇನಾಗಿದೆ ಪರಿಸ್ಥಿತಿ? ಇಡೀ ದೇಶ ಸೇರಿಕೊಂಡು 10 ಚಿನ್ನ ಗೆದ್ದಿದ್ದೀವಿ. ಒಬ್ಬ ಮನುಷ್ಯ 23 ಚಿನ್ನ ಗೆಲ್ತಾನೆ, ಒಬ್ಬ ಮನುಷ್ಯ 3 ಬೆಳ್ಳಿ ಗೆಲ್ತಾನೆ, ಒಬ್ಬ ಮನುಷ್ಯ 2 ಬ್ರೋಂಜ ಗೆಲ್ತಾನೆ. ಟೋಟಲ್ 28 ಮೆಡಲ್ಸ್ ಒಬ್ಬ ಗೆಲ್ತಾನೆ. ನಮ್ದು ಇಡೀ ದೇಶ ಎಲ್ಲ ಒಲಿಂಪಿಕ್ಸ್ ಸೇರ್ಕೊಂಡು 35 ಮೆಡಲ್ ಗೆಲ್ತೀವಿ. ಒಬ್ಬ ಮನುಷ್ಯ 23 ಚಿನ್ನ ಗೆಲ್ತಾನೆ, ನಾವು ಇಡೀ ದೇಶ ಸೇರಿ 10 ಮೆಡಲ್ ಗೆಲ್ತೀವಿ. ಅದರ ಅರ್ಥ ಏನು? ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ದೇಶದ ಮೆಡಲ್ ಟ್ಯಾಲಿ ಹೈ ಮಾಡ್ಬೋದು. ಅಂದರೆ ಒಬ್ಬ ಮನುಷ್ಯ ನೀವು ಮನಸ್ಸು ಮಾಡಿದರೆ ಈ ದೇಶ ಚೇಂಜ್ ಆಗುತ್ತೆ. ಯಾರು ಮನಸ್ಸು ಮಾಡಬೇಕು? ನೀವು ಮನಸ್ಸು ಮಾಡಬೇಕು. ಓಕೆ, ಈಗ ಬರೋಣ ಇಲ್ಲಿ ನೆಕ್ಸ್ಟ್ ಟಾಪಿಕ್ಕಿಗೆ. ಯಾವುದೇ ಊರಿಗೆ ಹೋಗಿ ಹಾಕಿದ್ರು ಖುಷಿಯಾಗ್ಬಿಡುತ್ತೆ ಅವರಿಗೆ. ಒಂದು ಎಷ್ಟು ನೋಡಿ ಖುಷಿ ಆಗತ್ತೆ, ಇನ್ನೊಂದು ನಿಮ್ಮೂರ ಬಗ್ಗೆ ನಿಮಗೆ ಖುಷಿ ಆಗತ್ತೆ. ಅಲ್ಲಿ ಏನು ಟೈಟಲ್ ಇದೆ? ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ನಂಬ್ತಿರೋ ಬಿಡ್ತಿರೋ, ನಮಗೆ ಯಶ್ ಬಗ್ಗೆ ಏನು ಹೆಮ್ಮೆ ಅಂತ ಅಲ್ಲ. ಬೆಳಿಗ್ಗೆ ನಿಮ್ಮ ಅಸಿಸ್ಟೆಂಟ್ ಕಮಿಷನರ್ ಮಾತಾಡ್ತಾ ಇದ್ರು, ನಮ್ಮ ಊರು 7 ಮನೆಗಳ ಹಳ್ಳಿ. ಆ ಹಳ್ಳಿಯಲ್ಲಿ ಏನು ಪವರ್ ಸಪ್ಲೈ ಇರಲಿಲ್ಲ, ಏನಿರಲಿಲ್ಲ. ಅಲ್ಲಿಂದ ಬಂದವನು ಇವತ್ತು ರಾಯಚೂರಿನ ಅಸಿಸ್ಟೆಂಟ್ ಕಮಿಷನರ್, ಸಬ್ ಡಿವಿಷನ್ ಬಾಸ್ ಆಗಿದ್ದೀನಿ ಅಂತಾರೆ. ಅಂದರೆ ಪವರ್ಫುಲ್ ಪೀಪಲ್ ಕಮಿಂಗ್ ಫ್ರಮ್ ಪವರ್ಫುಲ್ ತಾಂಡ. ದಟ್ ಈಸ್, ನಿಮ್ಮ ಊರುಗಳನ್ನು ನೀವು ಪವರ್ಫುಲ್ ಮಾಡಬೇಕು. ಪವರ್ಫುಲ್ ಇದೆ ಇದು. ಮಂತ್ರಾಲಯ ರಾಯರು ನಡೆದಾಡಿದ ಜಾಗ, ಚಿನ್ನದ ನಾಡು, ಹಟ್ಟಿ ಚಿನ್ನದ ಗಣಿ ಇದೆ. ಎಂಥ ಪವರ್ಫುಲ್ ಝೋನ್. ಪವರ್ಫುಲ್ ಝೋನಿಂದ ಬರೋ ಪೀಪಲ್ ಯಾರಾಗಿರಬೇಕು? ಪವರ್ಫುಲ್ ಆಗಿರಲೇಬೇಕು. ಇಷ್ಟೆಲ್ಲ ಹೇಳ್ತಿದ್ದಂಗೆ ಅಲ್ಲಿರೋ ಒಬ್ಬ ಹುಡುಗಂಗೆ ಅನ್ಸುತ್ತೆ, ಸರ್ ನಮ್ಮೂರು ಏನಿಲ್ಲ ಸರ್, ಪವರ್ ಇಲ್ಲ, ಏನಿಲ್ಲ, ನಮ್ಮ ಪವರ್ ಲೆಸ್ಸು ಅಂತ. ಅದಕ್ಕೆ KGF 2 ಮಾಡ್ತಾರೆ. KGF 2ನಲ್ಲಿ ಏನು ಹೇಳ್ತಾರೆ ಅಂದರೆ, ಪವರ್ಫುಲ್ ಪೀಪಲ್ ಮೇಕ್ಸ್ ದ ಪ್ಲೇಸ್ ಪವರ್ಫುಲ್. ನಿಮ್ಮೂರು ಪವರ್ಫುಲ್ ಅಲ್ಲ ಅಂದರೆ ನೀವು ಪವರ್ಫುಲ್ ಮಾಡ್ಬೇಕದನ್ನು. ನೀವು ಮಾಡೋಕ್ಕಾಗೆ ಇರೋದು. ಈಗ ಅಸಿಸ್ಟೆಂಟ್ ಕಮಿಷನರ್ ತಾಂಡ ನಮ್ಮ ಪವರ್ಫುಲ್ ಅಂದ್ಕೊಂಡೆ ಹಂಗಂದೆ. ಇಲ್ಲ ಸರ್ ನಮ್ಮೂರು ಏನೂ ಇರಲಿಲ್ಲ ಅಂತ ಅವ್ರೇನಾದ್ರು ಅಂದ್ಕೊಂಡ್ರೆ ಇವತ್ತು ಆ ತಾಂಡದ ಹೆಸರನ್ನ ಇವರು ಹೀರೋ ಮಾಡ್ತಾ ಇದ್ದಾರೆ. ಪವರ್ಫುಲ್ ಪೀಪಲ್ ಮೇಕ್ಸ್ ದ ಪ್ಲೇಸ್ ಪವರ್ಫುಲ್. ಇದನ್ನು ಯಾಕೆ ಹೇಳ್ತೀನಿ ಅಂತ ಅಂದರೆ, ಶಿಕಾರಿಪುರ ಅಂದರೆ ಯಾರು ನೆನಪಾಗ್ತಾರೆ ನಿಮಗೆ? ಯಡಿಯೂರಪ್ಪ. ಬಿಟ್ಟರೆ ಯಾರು ನೆನಪಾಗ್ತಾರೆ? ನೀವೇ ಮಂಜುನಾಥ್ ಅಂತೀರ. ಬಟ್ ನಮ್ಮೂರಿಗೆ ಇತಿಹಾಸ ಇದೆ. ಅಕ್ಕಮಾದೇವಿ, ಅಲ್ಲಮ್ಮ ಪ್ರಭು, ಮುಕ್ತಾಯಕ್ಕ, ಸುಮಾರು 20-30 ವಚನಕಾರರು ಅಲ್ಲಿಂದ ಹುಟ್ಟು ಬಂದಿದ್ದಾರೆ. ಪವರ್ಫುಲ್ ಪೀಪಲ್ ನ್ಯಾಡೋದು. ಅದಕ್ಕೆ ನಾವು ಪವರ್ಫುಲ್ ಆದ್ವಾ ಅಥವಾ ನಾವು ನಮ್ಮೂರ ಹೆಸರು ಉಳಿಸ್ತಾ ಇದೀವ? ಇನ್ನೂ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ ನಿಮಗೆ ಬರಬೇಕು. ನಮ್ಮೂರ ಹೆಸರು ರಾರಾಜಿಸ್ಬೇಕು ಅಂತ ಪ್ರತಿಯೊಬ್ಬರೊಳಗೆ ಆ ಪವರ್ ಇದೆ. ಬಟ್ ಏನಾಗ್ತಾ ಇದೆ ಅಂದರೆ, ನಮ್ಮ ಊರಿಗೆ ನೆನ್ಪು ಮಾಡ್ಕೊಂಡು ಕೇಳ್ತಾ ಇರೋದು, ನಮ್ಮ ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳೆ, ತೆರಣಿಯ ಹುಳು ತನ್ನ ನೇಹದಿಂ ಬಲೆಯ ಮಾಡಿ ತನ್ನ ನೂಲು ತಾನೇ ಸುತ್ತಿ ಸಾಯುವಂತೆ ಮನಬಂಧದ ಬೇಯಿಸಿ ಬೇಯುತ್ತಿರುವೆನಯ್ಯ ಅಂತ. ಅರ್ಥ ಆಗಿಲ್ಲ ಅಂದರೆ ನಾನು ಮತ್ತೊಮ್ಮೆ ನಿಮ್ಮ ಕನ್ನಡದಲ್ಲಿ ಹೇಳ್ತೀನಿ. ಜೇಡ್ರ ಬಲೆ ಇರುತ್ತಲ್ಲ, ಸ್ಪೈಡರ್, ಸಾಲಿ ಹುಳ ಅಂತೀವಿ ನಮ್ಮ ಕಡೆ ಎಲ್ಲ. ಅದು ಬೇರೆ ಕಡೆಯಿಂದ ನೂಲು ತರಲ್ಲ, ತನ್ನ ಜಲ್ಲಿಂದನೇ ತನ್ನ ಬಲೆ ಕಟ್ಟುತ್ತದು. ತನ್ನ ನೂಲು ನೇಹದಿಂ ಬಲೆಯ ಮಾಡಿ ತಾನೇ ಮಧ್ಯದಲ್ಲಿ ಸಿಕ್ಕಿ ಸತ್ತೋಗುತ್ತೆ. ಅದ್ರ ನೋಡ್ರಿ, ಸ್ಪೈಡರ್ದು ಫೋಟೋ ಹೊಡ್ಕೊಳ್ರಿ, ಅದ್ರ ಮಧ್ಯದಲ್ಲಿ ಬಂದು ಸತ್ತೋಗ್ಬಿಟ್ಟಿರ್ತೈತೆ ಅದು. ನಾವು ನೀವು ಅದೇ ಆಗಿರೋದು. ಮನ ಬಂದುದ ಬಯಸಿ ಬೇಯುತ್ತಿರುವೆಯ. ಏನು ಬೇಕದು ಇಷ್ಟಪಡ್ತಾ ಇದ್ದೀವಿ. ಆ ಏನು ಬೇಕದು ಇಷ್ಟಪಡೋ ಬದಲು ಇಂಥದ್ದೇ ಬೇಕು ಅಂತ ಇಷ್ಟಪಟ್ಟರೆ ಅದು ಸಿಗುತ್ತೆ ನಿಮಗೆ. ನಿಮಗೆಲ್ಲ ಸೂಪರ್ ಪವರ್ ಇದ್ದೀರ ನೀವು. ಆ್ಯಕ್ಚುಲಿ ನಿಮ್ಮಷ್ಟು ಸೂಪರ್ ಪವರ್ ಯಾರೂ ಇಲ್ಲ. ಹಿಂಗೆ ಹೋಗ್ತಾ ಇದೆ ಲೈಟ್. ಇದನ್ನ ಹಿಂಗೆ ಫೋಕಸ್ ಮಾಡಿಬಿಟ್ವಿ ಅಂದರೆ ನೀವು ಎಷ್ಟು ದೂರ ಹೋಗೋದು ಗೊತ್ತಾ? ಈ ಲೇಸರ್ ಲೈಟ್ ಅಂತ ನೋಡಿದಿರಲ್ಲ,
ಲೇಸರ್ ಲೈಟ್ ಅದು ಇಷ್ಟು ಸಣ್ಣ ಬ್ಯಾಟ್ರಿ ಹಾಕಿರ್ತಾನೆ ಅದಕ್ಕೆ, ಹಿಂಗೆ ಹೊಡೆದ್ರೆ ಅಷ್ಟು ದೂರ ಹೋಗ್ತಾ ಇರತ್ತೆ. ನೀವು ಅದೇ ಇಷ್ಟು ಅಗಲ ಲೈಟ್ ಇರೋದಕ್ಕೆ ಒಂದು ಇಷ್ಟು ಹತ್ತತ್ತು ಬ್ಯಾಟ್ರಿ ಹಾಕೊಂಡು ಹಿಂಗೆ ಹೊಡಿದ್ರೆ ಇಲ್ಲಿಗೆ ಎಂಡು. ಯಾಕೆಂದರೆ ಶಾರ್ಪ್ ಮಾಡಿದಷ್ಟು ಫೋಕಸ್ ದೂರ ಹೋಗುತ್ತೆ, ವೈಡ್ ಮಾಡಿದಷ್ಟು ಅಲ್ಲೇ ಬೀಳುತ್ತೆ. ನೀವೇನು ಮಾಡ್ತಾ ಇದ್ದೀರಾ, ಹಿಂಗೆ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿ ವೇಸ್ಟೆಡ್ ಆಲ್ ಸೈಡ್ಸ್. ಅದನ್ನು ಫೋಕಸ್ ಮಾಡಿ ಹಿಂಗೆ ಒಂದು ಕಡೆ ಬಿಟ್ಬಿಟ್ರಿ ಅಂದರೆ ನಿಮ್ಮನ್ನು ಬೀಟ್ ಮಾಡೋರು ಯಾರೂ ಇಲ್ಲ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಮೆಜರ್ಸ್ ತಗೋಬೇಕು ನೋಡೋಣ. ನಾವೆಲ್ಲ ಜಾಬ್ ತಗೋಬೇಕಾದ್ರೆ, ನಮ್ಮನೆಲ್ಲ ಜಾಬ್ ತಗೋಬೇಕಾದ್ರೆ ನಮಗೆ ಹೇಳೋರು, ಬಿಕಾಸ್ ನಮ್ಮ ಅತ್ತೆ ಮಕ್ಕಳು 6 ಜನ ಗ್ರಾಜ್ಯುಯೇಟ್ಸು, ನನ್ನ ಸಿಸ್ಟರ್ಸ್ 3 ಜನ ಗ್ರಾಜ್ಯುಯೇಟ್ಸ್, 9 ಜನ ಪದವೀಧರರಿಗೆ ಒಬ್ರಿಗೂ ಜಾಬ್ ಸಿಕ್ಕಿಲ್ಲ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಏನು ಟಾಕ್ ಅಂದರೆ, ಜಾಬ್ ಸಿಗಬೇಕು ಅಂತ ಅಂದರೆ ಮಿಲ್ಕ್ ಬೇಕು ಅಂತ. ಮಿಲ್ಕ್ ಅಂದ್ರೇನು? ಬರೀ ಹಾಲು ಕುಡಿ ಇದೆ ಬಿಡ್ರಿ ನೀವು. MILK ಅಂತ ಕರಿತೀವಿ. ಜಾಬ್ ಸಿಗಬೇಕಂದ್ರೆ ವೆರಿ ಫಸ್ಟ್ ಎಂ ಬೇಕು, ಮನಿ ಬೇಕು, ರೊಕ್ಕ ಇದ್ರೆ ಜಾಬ್ ಸಿಗುತ್ತೆ. ಎಂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಐ ಬೇಕು, ಇನ್ಫ್ಲೂಯೆನ್ಸ್ ಬೇಕು. ರೊಕ್ಕ ಇನ್ಫ್ಲೂಯೆನ್ಸ್ ಜೊತೆಗೆ ಸ್ವಲ್ಪ ನಿಂಗೆ ಲಕ್ಕು ಇರಬೇಕು, ಎಲ್. ಅದಾದ್ಮೇಲೆ ಅಷ್ಟಕ್ಕೆ ಸಿಗಲ್ಲಪ್ಪ, ಒಂಚೂರು ಓದ್ಕೊಂಡಿರ್ಬೇಕು, ನಾಲೆಡ್ಜ್. ಮನಿ, ಇನ್ಫ್ಲೂಯೆನ್ಸ್, ಲಕ್, ನಾಲೆಡ್ಜ್ ಇದ್ರೆ ನಿಂಗೆ ಜಾಬ್ ಸಿಗುತ್ತೆ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಬೇಕು ಅಂದ್ರೆ ಇದು ಬೇಕು. ಯಾವುದೇ ಸಕ್ಸಸ್ಗೆ ಮಿಲ್ಕ್ ಫಾರ್ಮುಲಾ ಅಂತ ಹೇಳೋರು. ಬಟ್ ಇವತ್ತಿನ ಜಗತ್ತು ಕಂಪ್ಲೀಟ್ ಚೇಂಜ್ ಆಗಿದೆ. ಮಿಲ್ಕ್ ಬೇಕಾಗಿಲ್ಲ. ಇಲ್ಲಿರೋ ಎಷ್ಟರನ್ನು ನೋಡ್ರಿ, ಇಲ್ಲಿರೋ ಒಬ್ಬರೋ ಇಬ್ಬರೋ ಮಾತ್ರ ಅಪ್ಪ ಅಮ್ಮನಿಂದ ದುಡ್ಡು ತಗೊಂಡ್ಬಂದಂಥವ್ರು. ಮತ್ತೆಲ್ಲರೂ ತಾವು ಸ್ವಂತ ಕಟ್ಟಿದ ಸಾಮ್ರಾಜ್ಯದ ಅಧಿಪತಿಗಳು. ವಿಶ್ವದ ನಂಬರ್ 1 ಶ್ರೀಮಂತ ಅಲ್ಲಿ ಮೇಲೊಬ್ಬರು ಅಜ್ಜ ಕಾಣ್ತಾರಲ್ಲ ಅವ್ರೀಗ ಎಲಾನ್ ಮಸ್ಕ್ ಅಲ್ಲ. ನಂಬರ್ 2 ಶ್ರೀಮಂತ ಎಲಾನ್ ಮಸ್ಕ್, ಗೌತಮ್ ಅದಾನಿ. ಅದಾನಿ ನಿಮ್ಮ ಥರನೇ ಹುಡುಗ ಅವನು. ಅವನು ಮೊನ್ನೆ ಒಂದು ಇಂಟರ್ವ್ಯೂ ಕೊಡ್ತಾನೆ. ಇಂಟರ್ವ್ಯೂ ಕೊಟ್ಟಾಗ ಹೇಳ್ತಾನೆ, 75ನೇ ಇಸ್ವಿನಲ್ಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿ ಬಿಟ್ಟು ಬಂದ್ಬಿಟ್ಟೆ, ಪೈಪಿನ ಫ್ಯಾಕ್ಟ್ರಿ ಹಾಕಿದೆ ಅಂತ. ನಾನು ಪೈಪಿನ ಅಂಗಡಿ ಇಟ್ಟೆ ಅಂತ. ಪೈಪ್ ಮಾರೋದು. ಪೈಪ್ ಮಾರ್ಬೇಕಾದ್ರೆ ಪೈಪ್ ಸಪ್ಲೈ ಸರಿ ಬರ್ತಾ ಇರಲ್ಲ, ಸಿಟ್ಟು ಬರುತ್ತೆ ಇವನಿಗೆ. ಸ್ವಂತ ಪೈಪಿನ ಫ್ಯಾಕ್ಟ್ರಿನ ಹಾಕ್ಬಿಡ್ತಾನೆ, ಪೈಪ್ ತಯಾರಿಕೆ ಫ್ಯಾಕ್ಟ್ರಿ. ಅದಾದ್ಮೇಲೆ ಯಾವುದೋ ಪೋರ್ಟ್ಗೆ ಹೋಗ್ತಾನೆ. ಪೋರ್ಟ್ ಗಲೀಜಿರುತ್ತೆ, ಈ ಪೋರ್ಟನ್ನು ಕ್ಲೀನ್ ಮಾಡೋ ಟೆಂಡರ್ ಕೊಡ್ರಿ ಅಂತ ಕ್ಲೀನ್ ಮಾಡೋ ಟೆಂಡರ್ ತಗೋತಾನೆ. ಅಂದರೆ ಕಸ ಗುಡಿಸೋ ಟೆಂಡರ್ ತಗೊಂಡಂಥ ವ್ಯಕ್ತಿ ಇವತ್ತು ಜಗತ್ತಿನ ಶ್ರೀಮಂತ. ಅವರ ಟೋಟಲ್ ಇನ್ಕಮ್ ಕೇಳ್ಬಿಟ್ರೆ ನಿಮಗೆಲ್ಲ ಗಾಬರಿ ಆಗುತ್ತೆ. ಕರ್ನಾಟಕದ ಬಜೆಟ್ 2.5 ಲಕ್ಷ ಕೋಟಿ ಇದ್ರೆ ಇವರು ಅದಾನಿ ಇದಾರಲ್ಲ, ಅವರೊಬ್ಬರ ಆದಾಯ 10 ಲಕ್ಷ ಕೋಟಿ. ಅಂದರೆ ಕರ್ನಾಟಕದ ಬಜೆಟ್ 4 ಪಟ್ಟು ದುಡ್ಡು. ಇವತ್ತು ದುಡ್ಡು ಹೆಂಗಿದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಅದನ್ನ ಬಾಚ್ಕೊಳಕ್ ನಿಮಗೆ ಬರ್ತಾ ಇಲ್ಲ, ನನಗೂ ಬರ್ತಾ ಇಲ್ಲ. ನಾನೇನೋ ಉಚ್ಚಾಟ ಮಾಡ್ಕೊತ ಇರೋದ್ರಿಂದ ನನಗೂ ಬರ್ತಾ ಇಲ್ಲ. ಯು ಡೋಂಟ್ ಇಮ್ಯಾಜಿನ್ ಹಿಂಗೆಲ್ಲ ದುಡ್ಡು ಬಿದ್ಕೊಂಡಿದೆ, ನಮಗೆ ಬಾಚ್ಕೊಳಕ್ ಬರ್ತಾ ಇಲ್ಲಲ್ಲ ಅಂತ. ನಿಮ್ಗಷ್ಟೇ. ಈಗ ನಂದು ಡ್ರೀಮ್ ಬೇರೆ ಇದೆ. ನಾನು ದುಡ್ಡು ಬಾಚ್ಕೊಳಕ್ ಹೋಗ್ಬೇಕಾಗಿ ಇಲ್ಲದೆ ಇರೋದ್ರಿಂದ ನಿಮಗೆ ಬೇಕಿದೆ ಅಂದರೆ ಬೇಕಾದಷ್ಟು ದುಡ್ಡಿನ ವೇಗಳಿದ್ದಾವೆ. ಇವರೆಲ್ಲ ನೀವೇನ್ಕೊಂಡಿದ್ದೀರಿ, ಹಾರ್ಡ್ ವರ್ಕ್ ಮಾಡಿಬಿಟ್ರೆ ಸಿಕ್ಕಾಬಿಟ್ಟೆ ದುಡ್ಡು ಬರುತ್ತೆ ಅಂತ. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ನೆಸ್ ಟಚ್ ಮಾಡಿದಾಗ ಮಾತ್ರ ಬರೋದು. ಮೇಸ್ಟ್ರುಗಳು ಹೇಳ್ತಿರ್ತಾರೆ, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡು ಗೆದ್ಬಿಡ್ತೀಯ ಅಂತ. ರೋಡ್ ಪಕ್ಕದಲ್ಲಿ ಕಲ್ಲು ಹೊಡಿಯೋರು ಇರ್ತಾರೆ, ನೋಡ್ತೀರಿ ನೀವು. ಬೆಳಗಿಂದ ಸಾಯಂಕಾಲ ತನಕ ಕಲ್ಲು ಹೊಡಿತಾರೆ. ಅವ್ರಿಗಿಂತ ಹಾರ್ಡ್ ವರ್ಕ್ ಮಾಡ್ತೀರಾ ನೀವು? ಇಲ್ಲ. ಮತ್ತು ಅವ್ರೇನು ಸಾಧಿಸ್ಬಿಟ್ರ ಹಂಗಾದ್ರೆ? ಇಲ್ಲ. ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ನೆಸ್. ಯಾವುದು ಮಾಡಬೇಕು, ಯಾವುದು ಮಾಡಿದರೆ ಬಾಚ್ಕೊಬೋದು ಅನ್ನೋದು ಗೊತ್ತಿರಬೇಕು ನಿಮಗೆ. ಆ ವಿತ್ ಸ್ಮಾರ್ಟ್ನೆಸ್ ಹೋದಾಗ ಮಾತ್ರ ಗೆದ್ದು ಬರ್ತೀರಿ. ಒಂದು ತಿಳ್ಕೊಳ್ರಿ, ಇವತ್ತು ಅದು ಸ್ಪೆಷಲಿ 21ನೇ ಶತಮಾನ ನಾಲೆಡ್ಜ್ ಯುಗ. ನೀವೇನು ಥಿಂಕ್ ಮಾಡ್ತೀರೋ ದುಡ್ಡು ಮಾಡ್ತೀರಾ, ಏನು ಥಿಂಕ್ ಮಾಡ್ತೀರೋ ರಿಚ್ನೆಸ್ ಬರುತ್ತೆ, ಏನು ಥಿಂಕ್ ಮಾಡ್ತೀರೋ ನಿಮಗೆ ಎನಾರ್ಮಸ್ ಶ್ರೀಮಂತಿಕೆ ಬರುತ್ತೆ.